ನಮ್ಮ ಹೆಸರಿನ ಹಿಂದೆ ವೀರ ಅನ್ನುವಂಥ ಪದ ಇದೆ. ಅದು ಯಾಕೆ ಅಂತ ಹೇಳಿದರೆ ನಾವು ವೀರರು, ಹೇಡಿಗಳಲ್ಲ. ಯಾಕೆ ಅಂತಂದ್ರೆ ಅವ್ರು ಹೇಳ್ತಾರೆ, ಯತ್ರ ಸ್ಥಾವರ ಲಿಂಗಾನಾಂ ಅಪಾಯ ಪರಿವರ್ತತೆ ಅಥವಾ ಶಿವಭಕ್ತಾನಾಂ ಶಿವಲಾಂಛನಧಾರಿಣಾಂ ತತ್ರ ಪ್ರಾಣಾನ್ ವಿಹಾಯಾಪಿ ಪರಿಹಾರಂ ಸಮಾಚರೇತ್ ಶಿವಾರ್ಥ ಮುಕ್ತ ಜೀವೇಶ್ಚ ಶಿವಸಾಯುಜ್ಯ ಮಾಪ್ನೋಯಾತ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾರು ವೀರ ವಿಷಯವ ಅಂತಂದರೆ, ಯತ್ರ ಸ್ಥಾವರ ಲಿಂಗಾನಾಂ ಅಪಾಯ ಪರಿವರ್ತತೆ, ಎಲ್ಲಿ ಲಿಂಗಕ್ಕೆ, ಲಿಂಗವಂತರಿಗೆ, ಲಿಂಗಧಾರಿಗಳಿಗೆ, ಲಿಂಗವಂತರ ಆಚಾರ ವಿಚಾರವನ್ನು ಬಲ್ಲಂಥವರಿಗೆ ಎಲ್ಲಿ ಅಪಾಯ ಬರುತ್ತಲ್ಲ ಅಂತ, ಅಥವಾ ಶಿವಭಕ್ತಾನಾಂ ಶಿವಲಾಂಛನಧಾರಿಣಾಂ, ಶಿವಭಕ್ತರಿಗೆ ಆಗಬಹುದು, ಶಿವಲಾಂಛನ ಧರಿಸಿದಂಥ ಯಾರಿಗೇ ಆಗಲಿ ಅಪಾಯ ಬಂದಾಗ ತತ್ ಪ್ರಾಣಾನ್ ವಿಹಾಯಾಪಿ ಪರಿಹಾರಂ ಸಮಾಚರೇತ್, ಪ್ರಾಣ ಕೊಟ್ಟಾದರೂ ಚಿಂತಿಲ್ಲ, ಆ ವೀರಶೈವರನ್ನು ನೀನು ಕಾಪಾಡಿದರೆ ಮಾತ್ರ ನೀನು ವೀರಶೈವ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕ ಭಗವತ್ಪಾದರು ತಿಳಿಸ್ತಕ್ಕಂಥವ್ರಾಗಿದ್ದಾರೆ. ಜೊತೆಗೆ ಅವ್ರು ಹೇಳ್ತಾರೆ, ಶಿವಾರ್ಥಂ ಮುಕ್ತ ಜೀವೇಶ್ಚೇತ್ ಶಿವಸಾಯುಜ್ಯ ಮಾಪ್ನಯೇತ್, ಶಿವಭಕ್ತರನ್ನು ಕಾಪಾಡುವಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟರೂ ಕೂಡ ಅವನಿಗೆ ಮುಕ್ತಿ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿಯ ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳದಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಅಂದರೆ ವೀರಶೈವರಲ್ಲಿರ್ತಕ್ಕಂಥ ಶಕ್ತಿ, ವೀರಶೈವರಲ್ಲಿರ್ತಕ್ಕಂಥ ತಾಕತ್ತು ಎಷ್ಟು ಮಹತ್ತರವಾಗಿರ್ತಕ್ಕಂಥದ್ದು. ಇವತ್ತು ನಾವು ನೋಡ್ತೇವೆ, ಯಾವ ವೀರಶೈವ ಧರ್ಮದ ಇತಿಹಾಸದಲ್ಲಿ ವೀರಭದ್ರನ ಜನನ ಆಗಿದ್ದು ಯಾಕೆ? ಇವತ್ತು ಹಳ್ಳಿಗೆ ವೀರಭದ್ರನ ದೇಗುಲಗಳು ಇರೋದು ಯಾಕೆ? ಸಂಶೋಧಕರ ಪ್ರಕಾರ ಬೆಂಗಳೂರು ಮತ್ತು ತುಮಕೂರು ಎರಡೂ ನಗರದಲ್ಲಿ ಸಂಶೋಧನೆ ಪ್ರಕಾರ ಸಿಕ್ಕಂಥ ವೀರಭದ್ರನ ದೇವಸ್ಥಾನಗಳು ಎಷ್ಟಪ್ಪ ಅಂದರೆ ಸುಮಾರು 360 ದೇವಸ್ಥಾನಗಳನ್ನು ಸಂಶೋಧಕರು ಈ ಎರಡೇ ಜಿಲ್ಲೆಯಲ್ಲಿ ಪತ್ತೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ಯಾಕೆ? ವೀರಭದ್ರನ ಅವತಾರ ಆಗಿದ್ದು ಯಾಕೆ? ದಕ್ಷ ಯಾಗವನ್ನು ಮಾಡಿದ. ಯಾಗವನ್ನು ಮಾಡಬೇಕಾದ್ರೆ ಯಾಗದ ಉದ್ದೇಶ ಲೋಕ ಕಲ್ಯಾಣವಾಗಿರಬೇಕೇ ಹೊರತು ಶಿವನಿಗೆ ಅಪಮಾನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಯಾಗವನ್ನು ಮಾಡಿದರೆ ಅದನ್ನ ಯಾರೂ ಕೂಡ ಸಹಿಸೋದಿಲ್ಲ. ಯಾಗವನ್ನು ಮಾಡಿದ, ಲೋಕ ಕಲ್ಯಾಣಾರ್ಥವಾಗಿ ಮಾಡಿದರೆ ಯಾವ ತೊಂದರೆಯೂ ಇರ್ತಾ ಇಲ್ಲ. ಆದರೆ ಅವನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಶಿವನಿಗೆ ಅವಮಾನ ಮಾಡಬೇಕು, ಶಿವನನ್ನು ಕಡೆಗಣಿಸಬೇಕು, ಶಿವನನ್ನು ಅವಮಾನಿಸೋಗೋಸ್ಕರವಾಗಿ ಯಾಗವನ್ನು ಮಾಡಬೇಕನ್ನಲ್ಲ. ಎಲ್ಲಿ ಶಿವನಿಗೆ ಅವಮಾನ ಆಗುತ್ತೋ ಅಲ್ಲಿ ವೀರಭದ್ರ ಜನಿಸ್ತಾನೆ, ಅಲ್ಲಿ ಶಿವನನ್ನು ಕಾಪಾಡ್ತಾನೆ. ಅದಕ್ಕೆ ಯಾವ ಗುರುಪೀಠದ ಒಡೆಯರಾಗಿರ್ತಕ್ಕಂಥ ರೇಣುಕ ಭಗವತ್ಪಾದರು ಶಾಸ್ತ್ರವನ್ನು ಹಿಡಿದು ಭೂಮಿಗೆ ಬಂದರೆ, ಗೋತ್ರ ಪುರುಷ ವೀರಭದ್ರ ಶಾಸ್ತ್ರದ ಜೊತೆಗೆ ಶಸ್ತ್ರವನ್ನು ಕೂಡ ಹಿಡಿದುಕೊಂಡು ಬಂದಂಥವನು. ಯಾಕೆ ಅಂತಂದರೆ ವೀರಶೈವ ಧರ್ಮದಲ್ಲಿ ಎಲ್ಲಿ ಶಿವನಿಗೆ ಅವಮಾನವಾಗುತ್ತೆ, ಶಿವಭಕ್ತರಿಗೆ ಎಲ್ಲಿ ಅಪವಾದವಾಗುತ್ತೋ, ಶಿವಭಕ್ತರಿಗೆ ಎಲ್ಲಿ ಅಪಾಯ ಉಂಟಾಗುತ್ತೋ ಅಲ್ಲಿ ವೀರಭದ್ರ ನೆಲೆಸ್ತಾನೆ. ಇವತ್ತಿಗೂ ಕೂಡ ಲಿಂಗದ ವೀರ ಅಂತ ನಾವು ಯಾರಿಗೆ ಕರಿತೇವೆ? ಆ ವೀರಭದ್ರನ ಸೈನಿಕರು ಒಂದು ಕಾಲಕ್ಕೆ ವೀರಶೈವ ಧರ್ಮದ ಆಚರಣೆಗಳು ಭಕ್ತರಾಗಿರ್ತಕ್ಕಂಥವರು ತಮ್ಮ ಮಂಗಲ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಶತ್ರುಗಳಿಂದ ಕಷ್ಟವನ್ನು ಎದುರಿಸಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ತನ್ನ ಎಲ್ಲ ಸೈನಿಕರನ್ನು ಕರೆದುಕೊಂಡು ಹೋಗಿ ವೀರಭದ್ರ ಅಲ್ಲಿ ನಿಂತು ಆ ಮಂಗಲ ಕಾರ್ಯಗಳನ್ನು ನೆರವೇರಿಸಿಕೊಡ್ತಾ ಇದ್ದ. ಅದೇ ಪದ್ಧತಿ ಇವತ್ತಿ ಕೂಡ ಗುಗ್ಗಳ ಮದುವೆ ಅನ್ನೋ ಕಾರಣಕ್ಕೆ ಅಲ್ಲಿ ಉಳಿದುಕೊಂಡು ಬಂದಿರತಕ್ಕಂಥದ್ದು. ರಕ್ಷಣೆಯನ್ನು ಕೊಟ್ಟು ವೀರಭದ್ರ ಮಂಗಲ ಕಾರ್ಯವನ್ನು ನಡೆಸ್ತಾನಲ್ಲ, ಅದು ಯಾವುದಪ್ಪ ಅಂತಂದರೆ ರೇಣುಕ ಭಗವತ್ಪಾದರು ಹೇಳ್ತಾರೆ, ಶಿವನಿಂದ ಕರಂ ದೃಷ್ಟ ಘಾತಯೇತ್ ಅಥವಾ ಶಪೇತ್ ಸ್ಥಾನಂ ವಾ ಪರಿತ್ಯಜ್ಯ ಗಚ್ಚೇತ್ ಯದ್ಯ ಕ್ಷಮೋ ಭವೇತ್. ಎಲ್ಲಿ ಶಿವನಿಂದ ಕರಂ ದೃಷ್ಟ ಘಾತಯೇತ್ ಅಥವಾ ಶಪೇತ್. ನಾವು ಇವತ್ತಿನ ದಿವಸ ವೀರಶೈವನ ಲಕ್ಷಣ ಏನಪ್ಪ ಅಂತಂದರೆ, ಎಲ್ಲಿ ವೀರಶೈವ ಧರ್ಮದ ಆಚಾರ ವಿಚಾರಗಳಿಗೆ ಧಕ್ಕೆ ಬರುತ್ತೆ, ಅವಮಾನವಾಗುತ್ತೆ, ಘಾತಯೇತ್ ಅಥವಾ ಶಪೇತ್. ದಕ್ಷಿಣ ರುಂಡವನ್ನೇ ಕತ್ತರಿಸಿದ ವೀರಭದ್ರ. ಯಾಕೆ ಅಂತಂದರೆ ಯಾರು ಶಿವನ ಮುಂದೆ ಅಹಂಕಾರದಿಂದ ತಲೆ ಎತ್ತಿ ತಿರುಗಾಡ್ತಾರೋ ಅವರ ತಲೆ ತೆಗೆದು ಕುರಿ ತಲೆಯನ್ನು ಯಾಕೆ ಇಟ್ಟ ಅಂದರೆ, ನಮ್ಮ ಶಿವನ ಮುಂದೆ ನೀನು ತಲೆ ತಗ್ಗಿಸಿ, ಕುರಿಯಂತೆ ತಲೆ ತಗ್ಗಿಸಿ ಇರಬೇಕೇ ಹೊರತು ಅಹಂಕಾರದಿಂದ ತಲೆ ಎತ್ತಿ ನಿಲ್ಲಬೇಡ ಅನ್ನೋ ಕಾರಣಕ್ಕಾಗಿ ಕುರಿಯ ತಲೆಯನ್ನು ಇಟ್ಟಂಥದ್ದು. ಇದೇನನ್ನು ಸೂಚಿಸುತ್ತಪ್ಪ ಅಂತಂದರೆ, ಇವತ್ತು ಅಂದಿನ ಕಾಲಕ್ಕೆ ಒಬ್ಬ ವೀರಭದ್ರ ಇದ್ದ, ಇವತ್ತು ಮನೆಗೊಬ್ಬ ವೀರಭದ್ರರು ಇರಬೇಕಾಗಿದೆ. ಅನ್ಯ ಧರ್ಮದಲ್ಲಿ ನಾವು ನೋಡ್ತೇವೆ, ಬರೀ ಒಂದು ಮುಸುಕು ವಸ್ತ್ರವನ್ನು ತೆಗೆದು ಕಾಲೇಜಿಗೆ ಬರ್ರಿ ಅಂದರೆ ಆ ಹೆಣ್ಮಕ್ಳು ಹೇಳ್ತಾರೆ, ಬೇಕಂದರೆ ಶಿಕ್ಷಣ ಬಿಡ್ತೀವಿ, ಬೇಕಂದರೆ ಪರೀಕ್ಷೆ ಬಿಡ್ತೇವೆ, ಬೇಕಂದ್ರೆ ಶಾಲೆನೇ ಬಿಡ್ತೀವಿ, ನಮ್ಮ ಶಿಕ್ಷಣ ಬಿಡ್ತೇವೆ, ನಮ್ಮ ಹಿಜಾಬನ್ನು ಮಾತ್ರ ಬಿಡೋದಿಲ್ಲ ಅಂದ್ರಲ್ಲ.
ಅವರಲ್ಲಿ ಒಂದು ವಸ್ತ್ರದ ಬಗ್ಗೆ ಇರುವಂಥ ಅಭಿಮಾನ ನಮ್ಮಲ್ಲಿ ಲಿಂಗದ ಬಗ್ಗೆ ಇಲ್ಲ, ವಿಭೂತಿಯ ಬಗ್ಗೆ ಇಲ್ಲ, ಇವ್ರಿಗೆ ಯಾವ ರುದ್ರಾಕ್ಷಿಯ ಬಗ್ಗೆ ಇಲ್ಲ ಅಂತಂದರೆ ಅವ್ರ ಮುಂದೆ ನಾವು ಹೇಡಿಗಳಾದಂತಾಗತ್ತೆ. ನಮ್ಮ ಧರ್ಮದ ಲಾಂಛನಗಳನ್ನು ಧರಿಸಿಕೊಂಡು ಬಂದರೆ ಯಾರು ಏನಂತಾರೋ ಅಂತ ಭಯ ಪಟ್ಕೊಂಡ್ರೆ ಅವನು ವೀರಶೈವ ಅಲ್ಲ, ಅವನು ಹೇಡಿ ಶೈವ ಆಗ್ತಾನೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ಧರ್ಮದ ಆಚಾರಗಳನ್ನು ವೀರತನದಿಂದ ಕಾಪಾಡಿಕೊಂಡಾಗ ಮಾತ್ರ ನಾವು ವೀರಶೈವರಾಗ್ತೇವೆ ಹೊರತು ಬರೀ ಘೋಷಣೆ ಮೂಲಕ ನಾವು ವೀರಶೈವರಾಗೋದಿಲ್ಲ. ಆ ಕಾರಣಕ್ಕಾಗಿ ವೀರಭದ್ರ ಯಾವ ರೀತಿ ಜನಿಸಿ ಬಂದು ಶಿವನನ್ನು, ಶಿವಭಕ್ತರನ್ನು ಯಾವ ರೀತಿ ರಕ್ಷಣೆ ಮಾಡಿದ್ನೋ ಅದೇ ಮಾತನ್ನು ಜಗದ್ಗುರು ರೇಣುಕ ಭಗವತ್ಪಾದರೇ ತತ್ರ ಪ್ರಾಣಾನ್ ವಿಹಾಯಾಪಿ ಪರಿಹಾರಂ ಸಮಾಚರೇ, ಅಲ್ಲಿ ಪ್ರಾಣ ಕೊಟ್ಟಾದರೂ ಕೂಡ ಚಿಂತೆ ಇಲ್ಲ, ನೀನು ಪರಿಹಾರವನ್ನು ಕಂಡುಕೊಂಡು ವೀರಶೈವರನ್ನು, ವೀರಶೈವ ಆಚಾರ ವಿಚಾರಗಳನ್ನು ನೀನು ರಕ್ಷಿಸಬೇಕು. ಕರ್ನಾಟಕದಲ್ಲಿ ಬಹುಸಂಖ್ಯಾತರು ವೀರಶೈವರು. ನಾವು ನಮ್ಮ ಧರ್ಮವನ್ನು ಎಷ್ಟು ಕಾಪಾಡ್ತೀವೋ ಗೊತ್ತಿಲ್ಲ, ಆದರೆ ಪಕ್ಕದ ದೇಶದಲ್ಲಿ ಒಬ್ಬ ಹಿಂದೂ ಅಂತ ಹೇಳಿಕೊಂಡ್ರೆ ಅವನಿಗೆ ಅಪಾಯ ಇದೆ, ಅವನು ತನ್ನ ಪೂಜೆಯನ್ನು ಮಾಡೋದಕ್ಕೆ ಅಪಾಯ ಇದೆ, ತಾನು ಈಚೆಗೆ ಬಂದರೆ ಅಪಾಯ ಇದೆ. ಅಂತಹ ಧರ್ಮವನ್ನು ಕಾಪಾಡಿಕೊಳ್ಳೋದು ಕಷ್ಟಕರವಾಗಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಪಂಕಜರಾಗಿ ಒಬ್ಬ ವೀರಶೈವಾಗಿ ನಿಲ್ತಾರೆ ಅಂತಂದರೆ ಅದು ನಿಜವಾದಂಥ ವೀರಶೈವರ ಲಕ್ಷಣ, ಇದು ನಿಜವಾದಂಥ ವೀರಶೈವರ ಲಕ್ಷಣ. ಆ ಕಾರಣಕ್ಕಾಗಿ ಒಬ್ಬ ವೀರಶೈವ ಯಾವಾಗ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾನೋ ಆವಾಗಲೇ ಕಂಕಣಬದ್ಧನಾಗ್ತಾನೆ. ಇನ್ನೇನೇ ಬರಲಿ ಈ ಧರ್ಮವನ್ನು ನಾನು ಕಾಪಾಡ್ತೇನೆ, ಈ ಧರ್ಮವನ್ನು ಉಳಿಸ್ತೇನೆ, ಈ ಧರ್ಮವನ್ನು ಬೆಳೆಸ್ತೇನೆ ಅನ್ನೋಂಥ ಕಂಕಣಬದ್ಧನಾಗ್ತಲ್ಲ, ಅದು ನಿಜವಾದಂಥ ವೀರಶೈವರು. ಇವತ್ತು ನಾವೆಲ್ಲರೂ ಕೂಡ ಅವರಿಂದ ಪಾಠವನ್ನು ಕಲಿಯಬೇಕಾಗಿದೆ. ನಾವು ಧರ್ಮದ ಪ್ರವಚನವನ್ನು ಕೇಳಿದಾಗ, ಭಸ್ಮದ ಬಗ್ಗೆ ಕೇಳಿದಾಗ, ಲಿಂಗದ ಬಗ್ಗೆ ಕೇಳಿದಾಗ ಚಪ್ಪಾಳೆ ತಟ್ಟು ಸಂತೋಷ ಪಡ್ತೇವೆ. ಮರುದಿವಸ ಮತ್ತು ಬರೇ ಅದೇ ಹಳೆ ಭಸ್ಮ ಇಲ್ದೇ ಹಣೆಯಿಂದನೇ ನಾವು ಬರ್ತಾ ಇದ್ದೇವೆ. ನಿನ್ನಿನ ದಿವಸ ವೇದಿಕೆ ಮೇಲೆ ಬಂದು ಕೆಲವೊಬ್ಬರು ತಾಯಂದ್ರು ಹೇಳಿದರು, ಇನ್ನು ಮೇಲೆ ನಾವು ಕಾರ್ಯಕ್ರಮಕ್ಕೆ ಬರೋದಾದರೆ ಇಲ್ಲಿವರೆಗೆ ತಪ್ಪು ಮಾಡಿದ್ದೇವೆ, ಇನ್ನು ಮುಂದೆ ನಾವು ಬರುವುದಾದರೆ ವಿಭೂತಿ ಲಾಂಛನವನ್ನು ಧರಿಸಿಕೊಂಡೇ ಬರ್ತೀವಂತ ನಿನ್ನೆ ಕೆಲವೊಬ್ಬರು ಸನ್ನಿಧಿಯ ಮುಂದೆ ಪ್ರತಿಜ್ಞೆಯನ್ನು ಮಾಡಿದರು. ಈಗೇನು ಚಪ್ಪಾಳೆ ಹೊಡಿತೀರಲ್ಲ, ಅದರ ಅರ್ಥ ನಾವು ನಾಳೆ ಹಾಗೆ ಬರ್ತೀವಿ ಅನ್ನೋರಷ್ಟೇ ಚಪ್ಪಾಳೆ ತಟ್ಟೋದು, ಉಳಿದವ್ರಿಗೆ ಇದು ಅನ್ವಯ ಆಗೋದಿಲ್ಲ. ಈ ಸಮಾರಂಭ ಮುಗಿಯುವಷ್ಟೊತ್ತಿಗೆ ಈ ಭವನ ಹೇಗಿರ್ಬೇಕಪ್ಪ ಅಂದರೆ ನೋಡಿದರೆ ಬರೀ ತಲೆಗಳು ಕಾಣಬಾರ್ದು, ನೋಡಿದರೆ ಬರೀ ವಿಭೂತಿಯೇ ಕಾಣಬೇಕು. ಅಂಥ ವೀರಶೈವರು ನೀವಾಗಬೇಕು. ಆವಾಗ ಮಾತ್ರ ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳವನ್ನು ಕೇಳಿದ್ದಕ್ಕೆ ನಾವು ಸಾರ್ಥಕವಾಗುತ್ತೆ. ಆ ಕಾರಣಕ್ಕಾಗಿಯೇ ಜಗದ್ಗುರು ರೇಣುಕ ಭಗವತ್ಪಾದರು ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳದಲ್ಲಿ ಈ ರೀತಿಯಾದಂಥ ಇದನ್ನೇ ಗಣಾಚಾರ ಅಂತ ಕರೀತಾರೆ. ಎಲ್ಲಿ ಧರ್ಮಕ್ಕಾಗಿ ಹೋರಾಡೋದಿದೆಯಲ್ಲ ಅದನ್ನೇ ಗಣಾಚಾರ ಅಂತ ಕರೀತಾರೆ. ಮತ್ತು ಜಗದ್ಗುರು ರೇಣುಕ ಭಗವತ್ಪಾದರು ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳದಲ್ಲಿ ಹೇಳುವಂಥ ವಿಚಾರ ಏನಪ್ಪ ಅಂದರೆ, ಶಿವಪೂಜಾ ಪರೋಭೂತ್ವ ಕರ್ಮಂ ವಿಸರ್ಜಯೇತ್ ಅಥವಾ ಪೂರ್ವಕರ್ಮಂ ಸ್ಯಾತ್ ಸಾ ಪೂಜಾ ನಿಷ್ಫಲಂ ಭವೇತ್. ಶಿವಪೂಜೆಯನ್ನು ಮಾಡುವಂಥ ವೀರಶೈವ ಅವನು ಹೇಗಿರಬೇಕಪ್ಪ ಅಂತಂದರೆ, ರೇಣುಕ ಭಗವತ್ಪಾದ ತಿಳಿಸ್ತಾರೆ, ಲಿಂಗಧಾರಿಯಾಗಿರ್ತಕ್ಕಂಥವನು, ಲಿಂಗ ಪೂಜೆಯನ್ನು ಮಾಡಿಕೊಂಡಿರ್ತಕ್ಕಂಥವನು ಪ್ರತಿಯೊಬ್ಬನು ಕೂಡ ಹೇಗಿರಬೇಕಪ್ಪ ಅಂತಂದರೆ ಅವ್ರು ಹೇಳ್ತಾರೆ, ಯಾವಾಗ ವೀರಶೈವನಾಗಿರ್ತಕ್ಕಂಥವನು ಲಿಂಗಧಾರಿಯಾಗಿ, ವಿಭೂತಿಧಾರಿಯಾಗಿ, ರುದ್ರಾಕ್ಷಿಧಾರಿಯಾಗಿ ಲಿಂಗ ಪೂಜೆಯನ್ನು ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾನೋ ಅಂದಿನಿಂದ ಅವನು ಹೇಗಿರಬೇಕಪ್ಪ ಅಂದರೆ ಶರಣ ಸತಿ ಲಿಂಗಪತಿ ಅನ್ನುವಂಥ ಭಾವದಿಂದ ಲಿಂಗ ಪೂಜೆಯನ್ನು ಮಾಡಬೇಕು. ಪತಿ ಅಂತಲೇ ಯಾಕೆ ಹೇಳಿದರು? ಅಣ್ಣ ತಮ್ಮ ಭಾಳ ಜನ ಇರ್ಬೋದು, ಮಾವ ದೊಡ್ಡಪ್ಪ ಸಂಬಂಧಿಗಳು ಸ್ನೇಹಿತರು 100 ಜನ ಇರಬಹುದು, ಆದರೆ ಪತಿ ಅನ್ನುವಂಥವರು ಒಬ್ಬರು ಮಾತ್ರ ಹೇಗಿರ್ತಾರೋ ಹಾಗೆ ನಮಗೆ ಸ್ಥಾವರ ದೇವಾಲಯಗಳು 108 ಇರಬಹುದು ನಿಜ, ಆದರೆ ವೀರಶೈವರ ಅಂಗೈಯಲ್ಲಿಟ್ಟು ಪೂಜೆಯನ್ನು ಮಾಡುವಂಥ ಏಕೈಕ ದೇವರು ಯಾವುದಪ್ಪ ಅಂದರೆ ಅದು ಇಷ್ಟಲಿಂಗ ಮಾತ್ರ, ಶರಣ ಸತಿ ಲಿಂಗಪತಿ. ಅದಕ್ಕೆ ಒಬ್ಬ ಸತಿ ತನ್ನ ಪತಿಗೆ ಯಾವ ರೀತಿ ನಿಷ್ಠಾವಂತಳಾಗಿರ್ತಾಳೋ ಹಾಗೆ ಶಿವಪೂಜಾ ಪರೋಭೂತ್ವ ಪೂರ್ವಕರ್ಮ ವಿಸರ್ಜಯೇತ್. ತಿಳಿಯದೇನೆ ನೂರಾರು ದೇವರುಗಳನ್ನು ನಾನು ಪೂಜೆ ಮಾಡಿಬಿಟ್ಟಿದ್ದೇನೆ, ಇನ್ನು ತಿಳಿದ ಮೇಲೆ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಲಿಂಗವನ್ನು ಬಿಟ್ಟು ಮತ್ತೆ ಬೇರೆ ಯಾವ ದೇವರುಗಳನ್ನು ಕೂಡ ಪೂಜೆ ಮಾಡೋದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಹೇಳ್ತಾರೆ. ಅಥವಾ ಪೂರ್ವಕರ್ಮಂ ಸ್ಯಾತ್, ಮತ್ತೆ ಅವನೇನಾದ್ರು ಕೂಡ ಮತ್ತೆ ಅದೇ 100 ದೇವರುಗಳನ್ನೇ ಪೂಜೆ ಮಾಡ್ತಾ ಹೋದರೆ ತತ್ಪೂಜಾ ನಿಷ್ಫಲಂ ಭವೇತ್, ನೀನು ಮಾಡಿದಂಥ ಇಷ್ಟಲಿಂಗದ ಪೂಜೆ ವ್ಯರ್ಥವಾಗಿ ಹೋಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾವ ಅಲ್ಲಮ ಪ್ರಭುಗಳು ಒಂದು ಬಹಳ ಅದ್ಭುತವಾದಂಥ ವಿನೋದವಾಗಿ ಹಾಸ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ. ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿದಡೆ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ ವಾಯಕ್ಕೆ ಬಳಲುವರು ನೋಡ.
ಎತ್ತನೇರಿ ಎತ್ತನರಸುವರು ಎತ್ತ ಹೋರು ಗುಹೇಶ್ವರ ಅನ್ನುವಂಥ ಮಾತನ್ನು ಹೇಳ್ತಾರೆ. ಒಂದು ಉದಾಹರಣೆ ಕೊಡ್ತಾರೆ ಅವರು. ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ. ಹೋಗುವಾಗ ದಾರಿಯಲ್ಲಿ ಎಲ್ಲರಿಗೂ ಕೇಳ್ತಾ ಇದ್ದಾನೆ ಅವನು. ಏನಂತ? ಬೆಳಗಿಂದ ನನ್ನ ಎತ್ತು ಕಾಣ್ತಾ ಇಲ್ಲ, ನೀವೇನಾದ್ರು ನನ್ನ ಎತ್ತು ನೋಡಿದ್ರಾ? ಒಳ್ಳೆ ಬಿಳಿ ಎತ್ತು, ಕಿಲಾರಿ ಎತ್ತು, ಕೊಂಬಿರ್ತಕ್ಕಂಥ ಎತ್ತು, ನೀವೇನಾರ ನೋಡಿದ್ರಾ ಅಂತ ಕೇಳ್ತಾ ಹೋಗ್ತಾ ಇದ್ದಾನೆ. ನೋಡಿದವ್ರೆಲ್ಲರ ಕಡೆ ಹಣಿ ಚಚ್ಕೊಂಡು ದೊಡ್ಡ ಮನುಷ್ಯ ಇದ್ದೀವಿ ಹೋಗಪ್ಪ ಅಂತ ಕಳಿಸ್ತಾ ಇದ್ರು. ದಾರ್ಯಾಗ ಬರೋರು ಎಲ್ಲರೂ ಕೇಳ್ತಾ ದೂರ ಹೋದ ಅವನು. ಹೋದ ಎಲ್ಲರ ಹತ್ರ ಎಂಥ ಹುಚ್ಚದಿಯ ನೀನು ಅಂತಿದ್ರು, ಬೈತಿದ್ರು, ಕಳಿಸಿದ್ರು. ಅವನಿಗೆ ಗೊತ್ತೇ ಇಲ್ಲ ಅವ್ನಿಗೆ ಯಾಕೆ ಬೈತೀನಿ ಅಂತಂದು. ಕೊನೆಗೆ ಹೋದಾಗ ಒಬ್ರು ಹೇಳ್ತಾರೆ, ಏನಪ್ಪ ಏನು ನೀನು ಹುಡುಕ್ತಾ ಇದ್ದೀವಿ? ಬೆಳಿಗ್ಗೆಯಿಂದ ನಾನು ಎತ್ತು ಕಾಣ್ತಾ ಇಲ್ಲ, ಅದಕ್ಕೆ ಆ ಎತ್ತು ನೀವೇನಾದರೂ ನೋಡಿದ್ರಿ ಅಂತ ಕೇಳಕ್ಕೆ ನಾನು ಹೋಗ್ತಾ ಇದ್ದೀನಿ. ಪುಣ್ಯಾತ್ಮ, ನೀನು ಎದ್ರ ಮೇಲೆ ಕೂತ್ಕೊಂಡು ನೋಡು ಅಂತಂದ್ರೆ ಅವನು ತನ್ನ ಎತ್ತಿನ ಮೇಲೇ ಕೂತ್ಕೊಂಡಿದ್ದ. ಅವನು ತನ್ನ ಎತ್ತಿನ ಮೇಲೇ ಕೂತ್ಕೊಂಡಿದ್ದ. ಎತ್ತಿನ ಮೇಲೆ ಕೂತ್ಕೊಂಡು ಹುಡುಕೊಂಡು ಹೋಗ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಎತ್ತನೇರಿ ಎತ್ತನರಸುವರು ಎತ್ತ ಹೋಹರು ನೋಡ ಗುಹೇಶ್ವರ. ಎಂಥ ಹುಚ್ಚಲ್ಲ ಅವನು? ಹುಚ್ಚ ಅವನಲ್ಲ, ನಾವೆಲ್ಲರೂ ಹುಚ್ಚರೇ. ಯಾಕೆ? ಜಗದಗಲ ಮಿಗೆಯಲಾಗಂಥ ಭಗವಂತನಾಗಿರ್ತಕ್ಕಂಥ ಪರಾತ್ಪರ ಲಿಂಗ ಸ್ವರೂಪೇ ನಮ್ಮ ಕೈಯಲ್ಲಿದ್ದಾಗ ಅಂಗೈಯಲ್ಲಿ ಲಿಂಗವನ್ನು ಧರಿಸಿಕೊಂಡು ದೇವ್ರು ಎಲ್ಲಿದ್ದಾನೆ ಅಂತಂದು ಎಲ್ಲ ಕ್ಷೇತ್ರಗಳು ಓಡಾಡಿ ಕರಿ ಬಟ್ಟೆ ಹಾಕ್ಕೊಂಡು ಸ್ವಾಮಿಯೇ ಶರಣಂ ಅಂತೀವಿ, ಧರ್ಮಸ್ಥಳಕ್ಕೆ ಹೋಗಿ ವೆಂಕಟೇಶ್ವರ ಗೋವಿಂದ ಅಂತೀವಿ, ಎಲ್ಲೆಲ್ಲಿ ಹೋಗಿ ಎಲ್ಲ ದೇವ್ರು ಕೂಗ್ತೇವೆ. ಅವ್ರು ಹೇಳ್ತಾರೆ, ಇಂಥವ್ರ ಹಣೆ ಬರ ಹೇಗಾಗೈತಪ್ಪ ಅಂದರೆ ಎತ್ತನೇರಿ ಎತ್ತನರಸೋರು ಎತ್ತ ಹೋಗೋರು ನೋಡ ಗುಹೇಶ್ವರ. ಅವ್ರು ಹೇಳ್ತಾರೆ, ಭಾವದಲ್ಲೊಬ್ಬ ದೇವರ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಕಾಯದ ಕೈಯಲ್ಲಿ ಕಾರ್ಯ ಉಂಟೆ. ಕೈ ಯಾವುದಂತ ಮಾಡಬೇಕದು? ಕೊಟ್ಟಿರೋ ದೇವ್ರು 2 ಕೈ. ಇವು ನೋಡಿದ್ರೆ 100 ದೇವ್ರು ನೆನೆಸ್ತಾ ಇರ್ತಾನೆ. ಕೈಯಲ್ಲಿ ಅಂಗೈಯಲ್ಲಿ ಲಿಂಗವು ಇರಬೇಕಾದ್ರೆ 100 ದೇವ್ರನ್ನ ಹುಡುಕೊಂಡು ಹೋಗ್ತಾನಲ್ಲ, ವಾಯಕ್ಕೆ ಬಳಲುವರು ನೋಡ. ಇವರೆಲ್ಲರೂ ಹೇಗಪ್ಪ ಅಂತಂದರೆ ಸುಮ್ಮನೆ ಆಯುಷ್ಯವನ್ನು ಹಾಳು ಮಾಡಿಕೊಂಡು ಬಳಲ್ತಾ ಇದ್ದಾರೆ. ಎತ್ತನೇರಿ ಎತ್ತನರಸುವರು ಎತ್ತ ಹೋಗರು ಗುಹೇಶ್ವರ. ಆ ಕಾರಣಕ್ಕಾಗಿಯೇ ಜಗದ್ಗುರು ರೇಣುಕ ಭಗವತ್ಪಾದರು ಹೇಳ್ತಾರೆ, ಶಿವಪೂಜಾ ಪರೋಭೂತ್ವ ಪೂರ್ವಕರ್ಮಂ ಸಮಾಚರೇತ್. ಯಾವಾಗ ಶಿವಪೂಜೆ ಮಾಡಬೇಕು ಅಂತ ಪ್ರಮಾಣವನ್ನು ಸ್ವೀಕಾರ ಮಾಡ್ತಾನೋ ಅವನು ಪೂರ್ವಕರ್ಮ ತಿಳಿದೇ ಮಾಡ್ತಕ್ಕಂಥ 100 ದೇವರುಗಳನ್ನು ಪೂಜೆಯನ್ನು ಅವನು ದೂರ ಮಾಡಬೇಕು. ಅಥವಾ ಪೂರ್ವಕರ್ಮ ಸ್ಯಾತ್, ಹಂಗೆ ತಿಳಿದೇನೆ ಮತ್ತೆ ಪೂಜೆಯನ್ನು ಮಾಡಿದ್ದೆ ಆಯ್ತಂದರೆ ಸಾ ಪೂಜಾ ನಿಷ್ಫಲಂ ಭವೇತ್, ಅಂತ ಪೂಜೆ ವ್ಯರ್ಥವಾಗಿ ಹೋಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಕಾರಣಕ್ಕಾಗಿಯೇ ನಾವು ವೀರಶೈವರಾಗಿರ್ತಕ್ಕಂಥವ್ರು ಏಕ ದೈವೋಪಾಸಕರಾಗಿ ನಾವೆಲ್ಲರೂ ಕೂಡ ಅಂಥ ಇಷ್ಟಲಿಂಗಾರ್ಚನೆಯನ್ನು ಶರಣಸತಿ ಲಿಂಗಪತಿ ಅನ್ನುವಂಥ ಭಾವನೆಯಿಂದ ಏಕನಿಷ್ಠೆಯಿಂದ ಶಿವಪೂಜೆಯನ್ನು ಮಾಡಿದಾಗ ಅವನು ನಿಜವಾದಂಥ ವೀರಶೈವನ ಆಗ್ತಾನೆ ಅನ್ನುವಂಥ ವಿಚಾರವನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳದಲ್ಲಿ ತಿಳಿಸ್ತಕ್ಕಂಥರಾಗಿದ್ದಾರೆ ಅನ್ನೋ ಮಾತನ್ನು ತಿಳಿಸ್ತಾ, ಅಂತಹ ಆಚಾರ ವಿಚಾರಗಳನ್ನು ರೂಢಿಸಿಕೊಳ್ಳುವ ಮೂಲಕವಾಗಿ ನಾವು ಕೇವಲ ಘೋಷಣೆಯ ವೀರಶೈವರಾಗದೇ ಆಚಾರವಂತ ವೀರಶೈವರಾಗಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನನ್ನ ಪ್ರಾಸ್ತಾವಿಕ ನುಡಿಯ ಈ ಸೇವೆಯನ್ನು ಪರಮಪೂಜ್ಯ ಕಾಶಿ ಜಗದ್ಗುರು ಮಹಾಸನ್ನಿಧಿ ಅವರ ಪಾದಕ್ಕೆ ಸಮರ್ಪಿಸಿ ನನ್ನ ಈ ಪ್ರವಚನ ವಿರಾಮ ಕೊಡುವ ಪೂರ್ವದಲ್ಲಿ ನಾವೆಲ್ಲರೂ ಕೂಡ ಸಿದ್ಧಾಂತ ಶಿಖಾಮಣಿಯ ಈ ಒಂದು ಪ್ರವಚನ ಮಾಡಬೇಕಂದ್ರೆ ಒಂದು ಕಾಲಕ್ಕೆ ನಾವು ಪುರಾಣ ಪುಣ್ಯಕಥೆ ಎಲ್ಲವನ್ನು ಕೂಡ ಹೇಳ್ತಾ ಇದ್ದೀವಿ. ನಮ್ಮೆಲ್ಲರನ್ನು ಕೂರಿಸಿ ಜಗದ್ಗುರು ಮಹಾಸನ್ನಿಧಿಯವರು ಹೇಳಿದ್ರು, ಪುರಾಣ ಪುಣ್ಯಕಥೆ ಬಿಟ್ಟು ಬಿಡ್ರಿ, ನಮಗಿರ್ತಕ್ಕಂಥದ್ದು ಧರ್ಮ ಪ್ರಚಾರ ಹೊರತು ವ್ಯಕ್ತಿ ಪ್ರಚಾರ ಅಲ್ಲ. ಆ ಕಾರಣಕ್ಕೆ ಇನ್ನು ಮೇಲೆ ನೀವೇನಾದ್ರು ಪ್ರವಚನ ಮಾಡೋದಾಯ್ತಂದರೆ ಸಿದ್ಧಾಂತ ಶಿಖಾಮಣಿಯನ್ನೇ ಪ್ರವಚನ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ನಮಗೆ ಪೂಜ್ಯರಾಯ್ತಂಥ ಮಾಂತಲಿಂಗ ಶಿವಾಚಾರ್ಯಗೆ ನಾಡಿನ ಹಲವು ಹೊತ್ತು ಶಿವಾಚಾರ್ಯಗೆ ಆದೇಶವನ್ನು ಮಾಡಿ ಬರೀ ಅಷ್ಟೇ ಹೇಳಿಬಿಡಲಿಲ್ಲ, ಹೇಗೆ ಪ್ರವಚನ ಮಾಡಬೇಕು ಅನ್ನುವಂಥ ತರಬೇತಿಯನ್ನು ಕೊಟ್ಟ ಕಾರಣಕ್ಕಾಗಿ ಇವತ್ತು ಮುಂದೆ 4 ವಿಚಾರಗಳನ್ನು ಹೇಳುವಂಥ ಶಕ್ತಿ ನಮಗೆ ಬಂದಿದ್ದರೆ ಅದು ಪರಮ ಪೂಜ್ಯ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದದಿಂದ. ಅಂಥ ಮಹಾಸನ್ನಿಧಿಯವರ ಪಾದಕ್ಕೆ ಈ ನನ್ನ ಪ್ರಾಸ್ತಾವಿಕ ನುಡಿ ಸೇವೆಯನ್ನು ಸಮರ್ಪಿಸಿ ಅವಕಾಶ ಕೊಟ್ಟಂಥ ಯಾವ ಜನಕಲ್ಯಾಣ ವೀರಶೈವ ಅನುಸಂಧಾನ ಸಂಸ್ಥಾನದ ಸಮಸ್ತ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ ಈ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ.